Hello English learners, welcome back to the channel. Today we are going to learn when to use to in everyday English. ಪ್ರತಿದಿನದ ಇಂಗ್ಲಿಷ್ ಅಲ್ಲಿ ನಾವು ಯೂಸ್ ಟು ಇದನ್ನ ಹೇಗೆ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡೋಣ. We use to talk about past habits or past situations that are not true now, and those situations and the habits are not true now. ಸೊ ನಮಗೆ ಹಿಂದೆ ಇದ್ದಂತಹ ಹವ್ಯಾಸಗಳ ಬಗ್ಗೆ ಅಥವಾ ಹಿಂದೆ ಇದ್ದಂತಹ ಪರಿಸ್ಥಿತಿಗಳ ಬಗ್ಗೆ ನಾವು ಮಾತಾಡುವಾಗ ಅದನ್ನ ಸೆಂಟೆನ್ಸ್ ಅಲ್ಲಿ ಹೇಳಬೇಕಾದಾಗ ಯೂಸ್ ಟು ಅಂತ ಯೂಸ್ ಮಾಡ್ಕೊಳ್ತೀವಿ. ಅಂದ್ರೆ ಆ ಹವ್ಯಾಸಗಳು ಹಿಂದೆ ಇತ್ತು, ಈಗ ಇಲ್ಲ. ಆ ಪರಿಸ್ಥಿತಿಗಳು ಹಿಂದೆ ಇತ್ತು, ಈಗ ಇಲ್ಲ ಅಂತ ಹೇಳುವಾಗ ಸೆಂಟೆನ್ಸ್ ಮಾಡ್ಬೇಕಾದ್ರೆ ನಾವು ಯೂಸ್ಡ್ ಟು ಇದನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ಬೇಕಾಗತ್ತೆ. ಸೊ ಈಗ ನಾವು ಒಂದಷ್ಟು ಸೆಂಟೆನ್ಸ್ ಗಳನ್ನ ಮಾಡಿದಾಗ ಯೂಸ್ಡ್ ಟು ಇದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೌಟ್ಸ್ ಕ್ಲಿಯರ್ ಆಗುತ್ತೆ, ಮತ್ತೆ ಯೂಸ್ ಮಾಡೋ ಪ್ರಾಪರ್ ಮೆಥಡ್ ಕೂಡ ಖಂಡಿತ ನಮಗೆ ಅರ್ಥ ಆಗುತ್ತೆ. ನಾನು ಪ್ರತಿ ಸಂಜೆ ಕ್ರಿಕೆಟ್ ಆಡುತ್ತಿದ್ದೆ. ಸೊ ಈ ಸೆಂಟೆನ್ಸ್ ನಮಗೆ ಏನ್ ಹೇಳುತ್ತೆ ಅಂದ್ರೆ, ಪಾಸ್ಟ್ ಅಲ್ಲಿ ನನಗೆ ಕ್ರಿಕೆಟ್ ಆಡುವಂತಹ ಹವ್ಯಾಸ ಇತ್ತು, ಹಿಂದೆ ಪಾಸ್ಟ್ ಅಲ್ಲಿ. ಬಟ್ ನಾವು ಆ ಹವ್ಯಾಸ ಇಲ್ಲ ಅನ್ನೋ ಅರ್ಥವನ್ನ ಕೊಡುತ್ತೆ. ಈಗ ಬೈ ಚಾನ್ಸ್ ಕ್ರಿಕೆಟ್ ಆಡೋದ್ರ ಬದಲು ಬೇರೆ ಯಾವ್ದಾದ್ರು ಆಟವನ್ನ ಆಡ್ತಾ ಇರಬಹುದು ಅಥವಾ ಆಡ್ದೇನೂ ಇರಬಹುದು. ಬಟ್ ಈ ಸೆಂಟೆನ್ಸ್ ನಮಗೆ ಪಾಸ್ಟ್ ಅಲ್ಲಿ ಇದ್ದಂತಹ ಒಂದು ಹ್ಯಾಬಿಟ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಈ ಸೆಂಟೆನ್ಸ್ ಅನ್ನ ಇಂಗ್ಲಿಷ್ ಅಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಯೂಸ್ಡ್ ಟು ಇದನ್ನ ಯೂಸ್ ಮಾಡ್ಕೊಳ್ತೀವಿ. ಲೈಕ್ ಐ ಯೂಸ್ಡ್ ಟು ಪ್ಲೇ ಕ್ರಿಕೆಟ್ every evening. I used to play cricket every evening. ನಾನು ಪ್ರತಿ ಸಂಜೆ ಕ್ರಿಕೆಟ್ ಆಡುತ್ತಿದ್ದೆ, ಈಗ ಪ್ರೆಸೆಂಟ್ ಅಲ್ಲಿ ಆಡ್ತಾ ಇಲ್ಲ. ನಾನು ಮೊದಲು ಹೊರಗೆ ಆಡ್ತಾ ಇದ್ದೆ, ಆದ್ರೆ ಈಗ ವಿಡಿಯೋ ಗೇಮ್ಸ್ ಆಡ್ತೀನಿ. ಸೊ ನಾನು ಮೊದಲು ಹಿಂದೆ ಪಾಸ್ಟ್ ಅಲ್ಲಿ ಹೊರಗಡೆ ಆಟ ಆಡೋದಕ್ಕೆ ಹೋಗ್ತಿದ್ದೆ, ಬಟ್ ಈಗ ವಿಡಿಯೋ ಗೇಮ್ಸ್ ಆಡ್ತೀನಿ. ದಟ್ ಮೀನ್ಸ್ ಅದು ಒಂದು ಇಂಡೋರ್ ಗೇಮ್, ಹೊರಗಡೆ ಹೋಗುವಂತಹ ನೆಸೆಸಿಟಿ ಇಲ್ಲ. ಈ ಸೆಂಟೆನ್ಸ್ ಅಲ್ಲಿ ಮೊದಲು ಹೊರಗೆ ಆಡ್ತಾ ಇದ್ದೆ ಅನ್ನೋದು ಒಂದು ಪಾಸ್ಟ್ ಹ್ಯಾಬಿಟ್ ಆಗಿರುತ್ತೆ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಐ ಯೂಸ್ಡ್ ಟು ಪ್ಲೇ ಔಟ್ಡೋರ್ಸ್ ಬಟ್ ನೌ ಐ ಪ್ಲೇ video games. I used to play outdoors, but now I play video games. ನಾನು ಮೊದಲು ಹೊರಗೆ ಆಡ್ತಾ ಇದ್ದೆ, ಆದ್ರೆ ಈಗ ವಿಡಿಯೋ ಗೇಮ್ಸ್ ಆಡ್ತೀನಿ. ನಾವು ಶಾಲೆಗೆ ಸೈಕಲ್ ನಲ್ಲಿ ಹೋಗುತ್ತಿದ್ದೆವು. ಸೊ ಹಿಂದೆ, ಯಾವಾಗ್ಲೂ ಒಂದಷ್ಟು ವರ್ಷಗಳ ಹಿಂದೆ ನಾವು ಶಾಲೆಗೆ ಯಾವ ರೀತಿ ಹೋಗ್ತಾ ಇದ್ವಿ, ಸೈಕಲ್ ಅಲ್ಲಿ ಹೋಗ್ತಾ ಇದ್ವಿ. ಸೊ ಇದೊಂದು ಪಾಸ್ಟ್ ಆಕ್ಷನ್, ಪಾಸ್ಟ್ ಸಿಚುವೇಶನ್. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದಾಗ ವಿ ಯೂಸ್ಡ್ ಟು ಗೋ ಟು ಸ್ಕೂಲ್ ಬೈ bicycles or bicycles. We used to go to schools by bicycles. ಬಟ್ ನಾವು ವಿ ಗೋ ಬೈ ಬಸ್. ಆದ್ರೆ ಈಗ ನಾವು ಬಸ್ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಸೈಕಲ್ ಅಲ್ಲಿ ಹೋಗ್ತಾ ಇದ್ದಂತಹ ಪರಿಸ್ಥಿತಿ ಹಿಂದೆ ಇತ್ತು, ಈಗ ಆ ಪರಿಸ್ಥಿತಿ ಇಲ್ಲ, ಯಾಕಂದ್ರೆ ಈಗ ನಾವು ಬಸ್ ಅಲ್ಲಿ ಹೋಗ್ತೀವಿ. ಅವನು ಕಾಫಿ ಕುಡಿಯುತ್ತಿದ್ದ, ಆದ್ರೆ ಈಗ ಚಹಾ ಇಷ್ಟಪಡ್ತಾನೆ. ಸೊ ಮೊದಲು ಅವನು ಕಾಫಿಯನ್ನ ಕುಡಿತಾ ಇದ್ದ, ಆದ್ರೆ ಈಗ ಅವನ ಪ್ರಿಫರೆನ್ಸ್ ಏನಾಗಿದೆ, ಟೀ ಆಗಿದೆ. ಸೊ ಇದು ಅವನ ಪಾಸ್ಟ್ ಹ್ಯಾಬಿಟ್ ಆಗಿತ್ತು. ಪಾಸ್ಟ್ ಅಲ್ಲಿ ಆ ಹ್ಯಾಬಿಟ್ ಅಂದ್ರೆ ಆ ಆಕ್ಷನ್ ರಿಪೀಟ್ ಆಗ್ತಾ ಇತ್ತು, ಆದ್ರೆ ಪ್ರೆಸೆಂಟ್ ಅಲ್ಲಿ ಅವನು ಕಾಫಿ ಬದಲಾಗಿ ಟೀ ಅನ್ನ ಕುಡಿತಿದ್ದಾನೆ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಹಿ ಯೂಸ್ಡ್ ಟು ಡ್ರಿಂಕ್ ಕಾಫಿ. He used to drink coffee, but now he prefers tea. But now he prefers tea.
he used to drink coffee but now he prefers tea. ಸೊ ಆಗ ಹಿಂದೆ ಅವನು ಕಾಫಿಯನ್ನ ಕುಡಿತಾ ಇದ್ದ, ಬಟ್ ಈಗ ಯಾವುದಕ್ಕೆ ಆದ್ಯತೆಯನ್ನ ಕೊಡ್ತಾ ಇದ್ದಾನೆ, ಯಾವುದನ್ನ ಇಷ್ಟಪಡ್ತಾ ಇದ್ದಾನೆ ಅಂದಾಗ ಅದು ಟೀ ಆಗಿರುತ್ತೆ. ಸೊ ಅವನ ಪಾಸ್ಟ್ ಹ್ಯಾಬಿಟ್ ಅದು ಕಾಫಿ ಕುಡಿಯೋದಾಗಿತ್ತು. ಸೊ ಹಿ ಯೂಸ್ಡ್ ಟು ಡ್ರಿಂಕ್ ಕಾಫಿ. ನನ್ನ ತಂದೆ ರಾತ್ರಿ ವೇಳೆ ಕತೆಗಳನ್ನ ಹೇಳುತ್ತಿದ್ದರು. ಸೊ ಹಿಂದೆ ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಂದೆ ರಾತ್ರಿ ವೇಳೆ ಕತೆಗಳನ್ನ ಹೇಳ್ತಾ ಇದ್ರು. ಈಗ ಆ ಸಿಚುವೇಶನ್ ಇಲ್ಲ, ಯಾಕಂದ್ರೆ ನಾವೆಲ್ಲ ದೊಡ್ಡವರಾಗಿದ್ದೀವಿ. ಸೊ ಆ ಸಂದರ್ಭವನ್ನ ನೆನಪಿಸಿಕೊಳ್ಳುವಾಗ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಬೇಕಾದಾಗ, ಮೈ ಫಾದರ್ ಯೂಸ್ಡ್ ಟು ಟೆಲ್ ಸ್ಟೋರೀಸ್ ಅಟ್ ನೈಟ್. My father used to tell stories at night. ಅಲ್ಲೊಂದು ದೊಡ್ಡ ಮರ ಇತ್ತು. ಸೊ ಅಲ್ಲೊಂದು ದೊಡ್ಡ ಮರ ಇತ್ತು, ಆದ್ರೆ ಈಗ ಆ ಜಾಗದಲ್ಲಿ ಮರ ಇಲ್ಲ, ಬಟ್ ಹಿಂದೆ ಅಲ್ಲೊಂದು ಮರ ಇತ್ತು. There used to be a big tree. There used to be a big tree. ಅಲ್ಲೊಂದು ದೊಡ್ಡ ಮರ ಇತ್ತು. ಅವರು ಪ್ರತಿ ವಾರಾಂತ್ಯದಲ್ಲಿ ಸಿನಿಮಾಗಳನ್ನ ನೋಡುತ್ತಿದ್ದರು. ಅವರು ವೀಕೆಂಡ್ಸ್ ಅಲ್ಲಿ ಸಿನಿಮಾಗಳನ್ನ ನೋಡ್ತಾ ಇದ್ರು. ಅಂದ್ರೆ ಈಗ ಅವರು ಸಿನಿಮಾಗಳನ್ನ ನೋಡ್ತಿಲ್ಲ ಅನ್ನೋ ಅರ್ಥದಲ್ಲಿ ನಾವು ಈ ಸೆಂಟೆನ್ಸ್ ಅನ್ನ ಹೇಳ್ತಾ ಇದ್ದೀವಿ. ಮೇ ಬಿ ಅವರು ಬ್ಯುಸಿ ಇರಬಹುದು, ಅಥವಾ ಈಗ ಮೊದಲಷ್ಟು ಸಿನಿಮಾಗಳನ್ನ ನೋಡುವಂತಹ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು. ಕಾರಣ ಏನಾದ್ರೂ ಆಗಿರಬಹುದು. ಇದು ಪಾಸ್ಟ್ ಅಲ್ಲಿ ಅವ್ರಿಗೆ ಇದ್ದಂತಹ ಹ್ಯಾಬಿಟ್. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳುವಾಗ, ದೇ ಯೂಸ್ಡ್ ಟು ವಾಚ್ ಮೂವೀಸ್ ಎವ್ರಿ ವೀಕೆಂಡ್. ದೇ ಯೂಸ್ಡ್ ಟು ವಾಚ್ ಮೂವೀಸ್ ಎವ್ರಿ ವೀಕೆಂಡ್. ನಾನು ಜಂಕ್ ಫುಡ್ ತಿನ್ನುತ್ತಿದ್ದೆ. ಸೊ ನಾನು ಹಿಂದೆ ಜಂಕ್ ಫುಡ್ ಅನ್ನ ತಿನ್ನುತ್ತಿದ್ದೆ, ಆದ್ರೆ ಈಗ ಆರೋಗ್ಯಕರ ಆಹಾರ ಸೇವಿಸುತ್ತೇನೆ. ಅಂದ್ರೆ ಈಗ ನಾನು ಜಂಕ್ ಫುಡ್ ಅನ್ನ ತಿನ್ನುತ್ತಿಲ್ಲ ಅನ್ನೋ ಅರ್ಥದಲ್ಲಿ ಈ ಸೆಂಟೆನ್ಸ್ ಅನ್ನ ಹೇಳ್ತಾ ಇದ್ದೀವಿ. ಸೊ ನಾವ್ ಯು ಟ್ರಾನ್ಸ್ಲೇಟ್ ದಿಸ್ ಸೆಂಟೆನ್ಸ್ ಇನ್ ಟು ಇಂಗ್ಲಿಷ್ ಅಂಡ್ ರೈಟ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, then don't forget to subscribe my YouTube channel. Thank you.